40 ದಿನಗಳಲ್ಲೆಲ್ಲ ಅವರು ಮಹಾಭಾರತ ಮಾತಾಡಿದರೆ ಮುಂದಿನ ಸಾಲಿನಲ್ಲಿ ಬಂದು ಕ್ರಿಶ್ಚಿಯನ್ ನನ್ಸ್ ಕೂತ್ಕೊಳ್ತಿದ್ರು, ಸಾಕ್ಷಾತ್ ಇಮಾಮ್ಗಳೆಲ್ಲ ಕೂತ್ಕೊಳ್ತಿದ್ರು ಮುಸಲ್ಮಾನರು. ಎಷ್ಟೋ ಸರ್ವಧರ್ಮ ಸಮ್ಮೇಳನ ಅಂತ ಅಲ್ಲಿ ಆಗ್ತಿತ್ತು. ಆ ಸರ್ವಧರ್ಮ ಸಮ್ಮೇಳನಕ್ಕೆ ಒಬ್ಬ ಮುಸಲ್ಮಾನ್ ಸಮಿತಿಯಿಂದ ಒಬ್ಬ ಇಮಾಮನ್ನು ಕೇಳಿದರೆ, ಕ್ರೈಸ್ತ ಸಮುದಾಯದಿಂದ ಒಬ್ಬ ಅವರ ಗುರುಗಳನ್ನು ಕೇಳಿದರೆ ಬನ್ನಂಜಿಯವರ ಅಧ್ಯಕ್ಷರಾದರೆ ಮಾತ್ರ ಬರುವುದು ಅಂತ ಅನ್ನುತ್ತಿದ್ರು ಅನ್ನೋದನ್ನು ಅವ್ರು ನಮಗೆ ಹೇಳ್ತಿದ್ರು. ಇದನ್ನು ನಾನು ಎಷ್ಟೋ ಸರ್ವಧರ್ಮ ಸಮ್ಮೇಳನ ಚಿಕ್ಕವಳಿರುವಾಗ ಅಟೆಂಡ್ ಕೂಡ ಮಾಡಿದ್ದೇನೆ. ಈ ಥರ ಅವರು ಬಿಯಾಂಡ್ ಕಾಸ್ಟ್, ಬಿಯಾಂಡ್ ಕ್ರೀಡ್, ಆಮೇಲೆ ಈ ನಮ್ಮ ಮತ ಸಿದ್ಧಾಂತ ಇದರ ಆಚೆಗೇ ಇದ್ದರು. ಹಾಗಾಗಿ ಅವರು ಕೇವಲ ಒಂದು ಸಾಮಾನ್ಯ ವಲಯದ ಲೌಕಿಕ ಪರಿಭಾಷೆಯ ಉಪನ್ಯಾಸಕರು ಅಂತ ನನಗನ್ಸೋದಿಲ್ಲ. ನನಗೆ ನೀವು ಮತ ಅಂದಿದ್ದಕ್ಕೆ ನಂಗೆ ನೆನಪಾಗುತ್ತೆ, ನಗು ಕೂಡ ಬರುತ್ತೆ. ಇವತ್ತು ಕೂಡ ಎಂತ ನಡೀತಾ ಇದ್ದಾವೆ ಅಂದರೆ ಮಧ್ವಾಚಾರ್ಯರು ವರ್ಷ ಶಂಕರಾಚಾರ್ಯರು ಇನ್ನೂ ಆ ಕೀಳು ಮಟ್ಟದ ಮನಸ್ಥಿತಿ, ಆ ಡಿವೈಡ್ ಆ್ಯಂಡ್ ರೂಲ್ ಅನ್ನುವಂಥದ್ದು ಏನಿದೆ, ಅಥವಾ ರೂಲು ಆಗ್ತಾ ಇಲ್ಲ, ಇಲ್ಲಿ ಎಲ್ಲ ಕಳೆದುಕೊಂಡು ಹೋಗುವಂಥವ್ರ ಮಧ್ಯದಲ್ಲಿ ನಾವು ಅವ್ರ ಹೆಸರನ್ನು ಇವ್ರಿಗೆ ಹೋಲಿಸೋದು ತಪ್ಪೇ ಅನಿಸ್ಬಿಡುತ್ತೆ ನನಗೆ. ಒಂದು ಸಾರಿ ಎಷ್ಟೋ ಸಂದರ್ಭಗಳಲ್ಲಿ ನಮ್ಮ ತಂದೆಗೆ ಉಪನ್ಯಾಸ ಮಾಡುವಾಗ ಶಂಕರಾಚಾರ್ಯರ ಮತ್ತು ಮಧ್ವಾಚಾರ್ಯರ ಭಗವದ್ಗೀತೆಯ ವ್ಯಾಖ್ಯಾನ ಇರ್ಬೋದು, ಇನ್ಯಾವುದೋ ಬ್ರಹ್ಮಸೂತ್ರ ಇರ್ಬೋದು, ಇವುಗಳ ವಿವರಣೆಗಳನ್ನು ಕೊಡುವಾಗ ಅಪ್ಪ ಸ್ಪಷ್ಟವಾಗಿ ಶಂಕರಾಚಾರ್ಯರು ಹೀಗೆ ವಿವರಿಸ್ತಾರೆ, ತುಂಬ ಬಾಲಿಶ ಅಂತ ಅಂತಾರೆ. ಅಂದು ತಕ್ಷಣ ಅಂತಾರೆ, ಶಂಕರಾಚಾರ್ಯರ ಕುರಿತ ವಿರೋಧ ಅಲ್ಲ ಇದು, ಈ ವ್ಯಾಖ್ಯಾನ ಬಾಲಿಶ ಅನ್ನುವ ವಿವರಣೆ, ಇದನ್ನು ಬಾಲಿಶವಲ್ಲದೆ ಹೇಗೆ ನೋಡಬೇಕು ಅನ್ನುವುದಕ್ಕೆ ರಾಮಾನುಜರ ಮಧ್ವಾಚಾರ್ಯರ ವ್ಯಾಖ್ಯಾನಗಳನ್ನು ಹೇಳಿ ಇದು ಯಾಕೆ ಬಾಲಿಶವಲ್ಲ, ಬಾಲಿಶವನ್ನು ಮೀರಿದ ಪ್ರೌಢಾವಸ್ಥೆ ವಿವರಣೆಗಳನ್ನು ಕೊಡ್ತಾರೆ. ವ್ಯಕ್ತಿ ವಿರೋಧ, ವ್ಯಕ್ತಿಯನ್ನು ಅವಹೇಳನ, ವ್ಯಕ್ತಿಯನ್ನು ಕನಿಷ್ಠ ಮಾಡಿ ಮಾತನಾಡುವುದು, ಅವನೊಬ್ಬ ಮನುಷ್ಯನೇ ಅಲ್ಲ ಅವನೊಬ್ಬ ರಾಕ್ಷಸ, ಈ ಪರಿಭಾಷೆಗಳು ಯಾಕೆ ಬಂತೋ. ನಾನು ನಿನ್ನೆ ದಿನ ನನಗೆ ಕೂಡ ಅದನ್ನು ಕಳಿಸಿದವರಿಗೆ ನಾನು ಒಂದೇ ಮಾತು ಹೇಳಿದೆ, 2 ವಾಕ್ಯ ಮಾತ್ರ ಕೇಳಿದ್ದೇನೆ, ಕೇಳುವುದೂ ಕೂಡ ಪಾಪ, ಇಂಥವುಗಳನ್ನು ಕೇಳಬಾರದು ಅಂತ. ಅಷ್ಟರ ಮಟ್ಟಿಗೆ ಬಹುಶಃ ನಮ್ಮ ಅಪ್ಪ ನಮ್ಮನ್ನು ಎಷ್ಟು ಬೆಳೆಸಿದ್ದಾರೆ ಅಂತ ನನಗೆ ಈಗ ವಿತ್ ಫುಲ್ ಗ್ರ್ಯಾಟಿಟ್ಯೂಡ್ ನಾನು ಹೇಳೋದು. ನಮಗೆ ಎಂದೂ ಕೂಡ ನಮ್ಮ ಅಪ್ಪ ನಾವು ಮಾಧ್ವರು ಅಂತ ಹೇಳ್ಕೊಟ್ಟಿಲ್ಲ. ಎಂದೂ ಕೂಡ ನಮ್ಮ ಅಪ್ಪ ಇವರು ಮಧ್ವಾಚಾರ್ಯರು, ನೀವು ಇವರಿಗೆ ನಮಸ್ಕಾರ ಮಾಡಿ ಅಂತ ನಮ್ಮ ಮನೆಯಲ್ಲಿ ನಾನು ಹೊರಗೆ ಬರುವವರೆಗೆ ಫೋಟೋ ಇಟ್ಟದ್ದಿಲ್ಲ. ಆಮೇಲೂ ಈಗಲೂ ಫೋಟೋ ಇದೆಯಾ ನನಗೆ ಗೊತ್ತಿಲ್ಲ, ನಾನು 30 ವರ್ಷ ಆಯಿತು ಆ ಮನೆ ಬಿಟ್ಟು. ಅಲ್ಲಿ ಅವರು ಒಂದು ಇಟ್ಟದ್ದು ಹೃಷಿಕೇಶ ತೀರ್ಥರ ಸರ್ವಮೂಲ ಗ್ರಂಥದ ಒಂದು ಬಾಕ್ಸ್, ಅದು ಬಿಟ್ಟರೆ ನಮಗೆ ಯಾವ ಕುರುಹುಗಳನ್ನು ಅವರು ಮಧ್ವಾಚಾರ್ಯ ಪರಂಪರೆ ಅಂತ ಇಟ್ಟಿಲ್ಲ. ಎಲ್ಲಿ ಕೂಡ ನಮಗೆ, ನಾನು ಉಡುಪಿಯಿಂದ ಬೆಂಗಳೂರು, ನಾನು ಎಲ್ಲ ತಿರುಗಾಟ ಮುಗಿಸಿ ಬೆಂಗಳೂರಿಗೆ ಬಂದದ್ದು 2007. 2007 ಇಲ್ಲೇನು ಬೆಂಗಳೂರಿಗೆ ಬಂದೆ, ಇಲ್ಲಿ ವಾತಾವರಣದಲ್ಲಿ ನನಗೆ ಗೊತ್ತಾಯಿತು ನಾವು ಭಾರೀ ಮಾಧ್ವರ ಹಾಗೆ ಮಾತಾಡಬೇಕು, ನಾವು ಭಾರೀ ಕಟ್ಟುನಿಟ್ಟು ಮಾಧ್ವರು ಅಂತೆಲ್ಲ ಇಲ್ಲೇ ಜನ ನಮ್ಮನ್ನು ಅಪೇಕ್ಷಿಸ್ತಿದ್ರು. ನಾನು ಕ್ಷಮಿಸಿ ಅಂತ ಕೈ ಮುಗಿತಿದ್ದೆ. ನಮ್ಮಪ್ಪ ಎಂದೂ ಆ ಪಾಠ ಮಾಡಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.